ನಮಸ್ಕಾರ ವೀಕ್ಷಕರೇ, ನೋಡಿ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿರೋದು ಏನಂತ ಹೇಳಿದ್ರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಡೇಟ್ ಫಿಕ್ಸ್ ಆಗಿಲ್ಲ. ಸೋನಿಯಾ ಗಾಂಧಿ ಅವರೇ ನಿರ್ಧಾರ ಮಾಡ್ತಾರಂತೆ ರಾಜ್ಯದ ಸಿಎಂ ಯಾರಾಗಬೇಕು. ಈ ರೀತಿ ಅಚ್ಚರಿಕೆ ಹೇಳಿಕೆ ಕೊಟ್ಟಿರೋದು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ನೋಡಿ, ಗಮನಿಸಬಹುದು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟರು, ಅದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅದೇ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಇಬ್ಬರ ಹೇಳಿಕೆಯನ್ನ ನೋಡಿದಾಗ ಒಂದೇ ರೀತಿ ಇರುತ್ತೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಹೈಕಮಾಂಡ್ ಮಟ್ಟದಲ್ಲಿ ಈ ಸಿಎಂ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಯಾರಾಗಬೇಕು ಸಿಎಂ? ಡಿ.ಕೆ. ಶಿವಕುಮಾರ್ ಅವರೇ ಆಗ್ತಾರಾ ಅಥವಾ ಬೇರೆಯವರಿಗೆ ಮಣೆ ಹಾಕ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಇಬ್ಬರು ನಾಯಕರ ಹೇಳಿಕೆಯಿಂದ ಬಹಳ ಸ್ಪಷ್ಟವಾಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ನಾನೇ ಆಗಬೇಕು ಅನ್ನೋ ಒತ್ತಡ ಕೇಳಿ ಬರ್ತಾ ಇದೆ. ನೀವು ಕೂಡ ಆ ಒತ್ತಡವನ್ನ ಹೇಳ್ತಾ ಇದ್ದೀರಾ, ಹೈಕಮಾಂಡ್ ಕೂಡ ಅದನ್ನೇ ಹೇಳ್ತಾ ಇದೆ. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಸಿಎಂ ಆಗುವ ಕನಸು ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಎಐಸಿಸಿ ಅಧ್ಯಕ್ಷರು ಕೊಟ್ಟಿರುವಂತಹ ಹೇಳಿಕೆ, ಅಂದ್ರೆ ಎಐಸಿಸಿ ಅಧ್ಯಕ್ಷರೇ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಹೈಕಮಾಂಡ್ ಮಟ್ಟದಲ್ಲೇ ಕೊಟ್ಟಿರುವಂತಹ ಹೇಳಿಕೆ. ಅಂದರೆ ಅವರು ಕೂಡ ಸಿಎಂ ಆಗುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಸೋನಿಯಾ ಗಾಂಧಿಯವರ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಸೋನಿಯಾ ಗಾಂಧಿ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರಾ? ಹಾಗಾದ್ರೆ ಏನು ಮಾತನಾಡಿದ್ರು ಈ ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಮಾತನಾಡಿದ್ರು ಒಂದ್ಸಲ ಕೇಳಿಸ್ಕೊಂಡು ಬರೋಣ ಬನ್ನಿ. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರು ತೆಗೆದುಕೊಳ್ತಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂತ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಳಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಎಸ್, ಕೇಳಿಸ್ಕೊಂಡ್ರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು. ಏನು ಹೇಳ್ತಾರೆ? ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇಟು ಫಿಕ್ಸ್ ಆಗಿಲ್ಲ ಅನ್ನುತ್ತಲೇ ಒಂದಷ್ಟು ಕುತೂಹಲವನ್ನು ಕೆರಳಿಸ್ತಾರೆ. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ನೀವು ಕೂಡ ಹೇಳ್ತೀರಾ ನೀವೇ ಆಗಿ ಅಂತ ಹೇಳಿ, ಹೈಕಮಾಂಡ್ ಕೂಡ ಹೇಳ್ತಾ ಇದೆ ನೀವೇ ಆಗಿ ಸಿಎಂ ಅಂತ ಹೇಳಿ ಒಂದು ರೀತಿಯಲ್ಲಿ ತೇಲಿಸಿ ಬಿಡುವ ಪ್ರಯತ್ನ ಮಾಡ್ತಾರೆ. ಅಂದರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳನ್ನು ಕೇಳಿಸ್ಕೊಂಡ್ರೆ ಸೋನಿಯಾ ಗಾಂಧಿ ಅವರು ಕೂಡ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರೇನೇ ರಾಜ್ಯದ ಕರ್ನಾಟಕದ ಮುಂದಿನ ಸಿಎಂ ಆಗಲಿ ಅನ್ನುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರಾ? ಮತ್ತೊಂದು ಕಡೆ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಮೊನ್ನೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಾರವಾದಂತಹ ಅನುಭವ ಇದೆ, ರಾಜ್ಯ ರಾಜಕೀಯದಲ್ಲಿರಬಹುದು, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾಜ್ಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಂಚಿಂಚು ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ ಅವರಾದರೆ ತಪ್ಪೇನಿಲ್ಲ ಅನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅಂದರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಡಿ.ಕೆ. ಶಿವಕುಮಾರ್ ಅವರ ಆಸೆಗೆ ಕಾಂಗ್ರೆಸ್ ಹೈಕಮಾಂಡು ಕೊಳ್ಳಿ ಇಡುವ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ. ನೋಡಿ, ಒಂದು ಕಡೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲಿನ ನಾಯಕತ್ವ ಬದಲಾವಣೆಯ ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸ ಮಾಡಿದ್ದಾರೆ. ಅಯ್ಯೋ ಬದಲಾಗೇ ಬಿಟ್ರು,
ಮೇ ಕ್ರಾಂತಿ ಆಗ್ಬಿಡುತ್ತೆ, ಮೇ 4ಕ್ಕೆ ಬೆಳವಣಿಗೆ ಆಗ್ಬಿಡುತ್ತೆ, 10ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೇ ಬಿಡ್ತಾರೆ, 15ಕ್ಕೆ DK ಶಿವಕುಮಾರ್ ಅವರ ಬರ್ತ್ಡೇಗೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಗಿಫ್ಟ್ ಕೊಟ್ಟೇ ಬಿಡುತ್ತೆ, 3 ವರ್ಷ ಪೂರೈಸೇ ಬಿಡುತ್ತೆ 20ನೇ ತಾರೀಕಿಗೆ. ಏನೆಲ್ಲ ಊಹಾಪೋಹಗಳು ಗೊಂದಲಗಳು ನಡೀತಾ ಇತ್ತೋ ಆ ಎಲ್ಲ ಊಹಾಪೋಹಗಳಿಗೆ ಗೊಂದಲಗಳಿಗೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ತೆರೆ ಎಳೆಯುವ ಕೆಲಸ ಮಾಡಿದ್ದಾರೆ. ಅಂದರೆ ಹೈಕಮಾಂಡು ಸೂಕ್ತ ಸಮಯದಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿಗೆ ಅರ್ಥ ಹೈಕಮಾಂಡು CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಮ್ಮತದ ನಿರ್ಧಾರವನ್ನು ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ಅಲ್ಲಿಯವರೆಗೂ ಕೂಡ ಯಾರೂ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಅಂತ ಹೇಳಿರುವುದು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಚಾರ ಕುರ್ಚಿ ಬದಲಾವಣೆ ವಿಚಾರ. ಊಹಾಪೋಹಗಳಿಗೆ ಯಾರೂ ಕೂಡ ಅವಕಾಶವನ್ನು ಕೊಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಏನೇ ಇದ್ರೂ ಕೂಡ ಅಂತಿಮವಾಗಿ ಹೈಕಮಾಂಡೇ ನಿರ್ಧಾರವನ್ನು ಮಾಡುತ್ತೆ. ಪದೇ ಪದೇ ಪ್ರಶ್ನೆ ಮಾಡಿದ್ರೆ ನಾನೇನು ಹೇಳಲಿ, ಹೈಕಮಾಂಡ್ ಅಂದರೆ ಕೇವಲ ನಾನೊಬ್ಬ ವ್ಯಕ್ತಿ ಅಲ್ಲ, ನಾನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ನಾವೆಲ್ಲರೂ ಕುಳಿತು ಒಮ್ಮತದ ನಿರ್ಧಾರವನ್ನು ಮಾಡಬೇಕು ಅನ್ನೋದರ ಮುಖಾಂತರ ನನ್ನನ್ನೂ ಕೂಡ CM ಆಗಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳೋದ್ರ ಮುಖಾಂತರ ಅವರನ್ನೂ ಕೂಡ ಜೊತೆಯಲ್ಲೇ ಸೇರಿಸ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಮಯ ನಿಗದಿಯಾಗಿಲ್ಲ, ಅದಾದ ಮೇಲೆ ನಿರ್ಧಾರವನ್ನು ಮಾಡಲಾಗುತ್ತೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ CM ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ವಿಚಾರ ಮುಟ್ಟಾಗಿದೆ. ಬಟ್ ಸಮಯ ಅಂತೂ ನಿಗದಿಯಾಗಿಲ್ಲ. DK ಶಿವಕುಮಾರ್ ಅವರೇ ಸುಮ್ಮನೆ ಹೇಳ್ಕೊಂಡು ತಿರುಗಾಡಬೇಡಿ. DK ಶಿವಕುಮಾರ್ ಅವರ ಬೆಂಬಲಿಗರೇ, ಅವರ ಬೆಂಬಲಿಗ ನಾಯಕರುಗಳೇ ಸ್ವಲ್ಪ ದಿನ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿ ಹೈಕಮಾಂಡು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಾಂತರ ಹೇಳಿಸಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಮುಂದಿನ ಆಟ ಯಾವ ರೀತಿ ನಡೆಯುತ್ತೆ? ಈ ಕುರ್ಚಿಯ ಕಿತ್ತಾಟ, ಈ ಕುರ್ಚಿಯ ಕಾದಾಟ ಕಾದು ನೋಡಬೇಕಾಗತ್ತೆ.